ಇದೆಲ್ಲ ನಾಯಕತ್ವದ ಫೈಟ್ ನ ನಡುವೆ, ಜಟಾಪಟಿಯ ನಡುವೆ ನಂಬರ್ ಗೇಮ್ ಲೆಕ್ಕಾಚಾರವೂ ಕೂಡ ಜೋರಾಗಿದೆ. ಸಿದ್ದರಾಮಯ್ಯ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನುವಂತ ನಂಬರ್ ಗೇಮ್ ಲೆಕ್ಕಾಚಾರ ಇದು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿಗಾಗಿ ರಣ ಕದನ ಏನ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಈ ಕದನ, ಪವರ್ ಶೇರಿಂಗ್ ಗುದ್ದಾಟದ ಮಧ್ಯೆ ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ಸಿಎಂ ಡಿಸಿಎಂ ಬಣದ ನಡುವೆ ಶಾಸಕರ ಹಾವು ಏಣಿ ಲೆಕ್ಕಾಚಾರ ನಡೀತಾ ಇದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವುದಕ್ಕೆ ತಂತ್ರಗಳ ಮೇಲೆ ತಂತ್ರವನ್ನ ಹೆಣೆಯುತ್ತಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿಯ ನಡುವೆ ಸಿಎಂ ಕುರ್ಚಿಗಾಗಿ ರಣ ಕದನ ನಡೀತಾ ಇದೆ. ನಂಬರ್ ಗೇಮ್ ಲೆಕ್ಕಾಚಾರ, ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅದರ ಭಾಗವಾಗಿ ಅವರು ತಮ್ಮ ಬೆಂಬಲಿತ ಶಾಸಕರನ್ನ ಡೆಲ್ಲಿ ಕಳಿಸಿಕೊಟ್ಟಿದ್ದು ಅದೆಲ್ಲವೂ ಕೂಡ ತಮಗೆ ಗೊತ್ತಿರೋ ವಿಚಾರ. ಈಗ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಶಾಸಕರುಗಳನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ಸಿದ್ದರಾಮಯ್ಯ ಕಡೆಯ ಕೆಲ ಶಾಸಕರು ಡಿಕೆ ಶಿವಕುಮಾರ್ ಬಣದ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ನಂಬರ್ ಗೇಮ್ ಮುಖ್ಯ. ಒಂದು ವೇಳೆ ಬಹುಮತ ನೀವು ತೋರಿಸಿ ಅಂತ ಹೇಳಿ ಬಂದ್ರೆ, ನಿಮ್ಗೆ ಯಾರಿಗೆ ಹೆಚ್ಚಿನ ಬಲ ಇದೆ ಅಂತ ಹೇಳಿ ತೋರಿಸಿ ಅಂತ ಬಂದ್ರೆ, ಇಬ್ರು ಕೂಡ ಸರಿಸಮಾನವಾಗಬೇಕಲ್ಲ. ಹಾಗಾಗಿ ಇಬ್ರು ಕೂಡ ನಂಬರ್ ಗೇಮ್ ಆಟ ಶುರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದೆಲ್ಲ ನಾಯಕತ್ವದ ಫೈಟ್ ನ ನಡುವೆ, ಜಟಾಪಟಿಯ ನಡುವೆ ನಂಬರ್ ಗೇಮ್ ಲೆಕ್ಕಾಚಾರವೂ ಕೂಡ ಜೋರಾಗಿದೆ. ಸಿದ್ದರಾಮಯ್ಯ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನುವಂತ ನಂಬರ್ ಗೇಮ್ ಲೆಕ್ಕಾಚಾರ ಇದು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿಗಾಗಿ ರಣ ಕದನ ಏನ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಈ ಕದನ, ಪವರ್ ಶೇರಿಂಗ್ ಗುದ್ದಾಟದ ಮಧ್ಯೆ ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ಸಿಎಂ ಡಿಸಿಎಂ ಬಣದ ನಡುವೆ ಶಾಸಕರ ಹಾವು ಏಣಿ ಲೆಕ್ಕಾಚಾರ ನಡೀತಾ ಇದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವುದಕ್ಕೆ ತಂತ್ರಗಳ ಮೇಲೆ ತಂತ್ರವನ್ನ ಹೆಣೆಯುತ್ತಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿಯ ನಡುವೆ ಸಿಎಂ ಕುರ್ಚಿಗಾಗಿ ರಣ ಕದನ ನಡೀತಾ ಇದೆ. ನಂಬರ್ ಗೇಮ್ ಲೆಕ್ಕಾಚಾರ, ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅದರ ಭಾಗವಾಗಿ ಅವರು ತಮ್ಮ ಬೆಂಬಲಿತ ಶಾಸಕರನ್ನ ಡೆಲ್ಲಿ ಕಳಿಸಿಕೊಟ್ಟಿದ್ದು ಅದೆಲ್ಲವೂ ಕೂಡ ತಮಗೆ ಗೊತ್ತಿರೋ ವಿಚಾರ. ಈಗ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಶಾಸಕರುಗಳನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ಸಿದ್ದರಾಮಯ್ಯ ಕಡೆಯ ಕೆಲ ಶಾಸಕರು ಡಿಕೆ ಶಿವಕುಮಾರ್ ಬಣದ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ನಂಬರ್ ಗೇಮ್ ಮುಖ್ಯ. ಒಂದು ವೇಳೆ ಬಹುಮತ ನೀವು ತೋರಿಸಿ ಅಂತ ಹೇಳಿ ಬಂದ್ರೆ, ನಿಮ್ಗೆ ಯಾರಿಗೆ ಹೆಚ್ಚಿನ ಬಲ ಇದೆ ಅಂತ ಹೇಳಿ ತೋರಿಸಿ ಅಂತ ಬಂದ್ರೆ, ಇಬ್ರು ಕೂಡ ಸರಿಸಮಾನವಾಗಬೇಕಲ್ಲ. ಹಾಗಾಗಿ ಇಬ್ರು ಕೂಡ ನಂಬರ್ ಗೇಮ್ ಆಟ ಶುರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದೆಲ್ಲ ನಾಯಕತ್ವದ ಫೈಟ್ ನ ನಡುವೆ, ಜಟಾಪಟಿಯ ನಡುವೆ ನಂಬರ್ ಗೇಮ್ ಲೆಕ್ಕಾಚಾರವೂ ಕೂಡ ಜೋರಾಗಿದೆ. ಸಿದ್ದರಾಮಯ್ಯ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನುವಂತ ನಂಬರ್ ಗೇಮ್ ಲೆಕ್ಕಾಚಾರ ಇದು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿಗಾಗಿ ರಣ ಕದನ ಏನ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಈ ಕದನ, ಪವರ್ ಶೇರಿಂಗ್ ಗುದ್ದಾಟದ ಮಧ್ಯೆ ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ಸಿಎಂ ಡಿಸಿಎಂ ಬಣದ ನಡುವೆ ಶಾಸಕರ ಹಾವು ಏಣಿ ಲೆಕ್ಕಾಚಾರ ನಡೀತಾ ಇದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವುದಕ್ಕೆ ತಂತ್ರಗಳ ಮೇಲೆ ತಂತ್ರವನ್ನ ಹೆಣೆಯುತ್ತಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿಯ ನಡುವೆ ಸಿಎಂ ಕುರ್ಚಿಗಾಗಿ ರಣ ಕದನ ನಡೀತಾ ಇದೆ. ನಂಬರ್ ಗೇಮ್ ಲೆಕ್ಕಾಚಾರ, ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅದರ ಭಾಗವಾಗಿ ಅವರು ತಮ್ಮ ಬೆಂಬಲಿತ ಶಾಸಕರನ್ನ ಡೆಲ್ಲಿ ಕಳಿಸಿಕೊಟ್ಟಿದ್ದು ಅದೆಲ್ಲವೂ ಕೂಡ ತಮಗೆ ಗೊತ್ತಿರೋ ವಿಚಾರ. ಈಗ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಶಾಸಕರುಗಳನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ಸಿದ್ದರಾಮಯ್ಯ ಕಡೆಯ ಕೆಲ ಶಾಸಕರು ಡಿಕೆ ಶಿವಕುಮಾರ್ ಬಣದ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ನಂಬರ್ ಗೇಮ್ ಮುಖ್ಯ. ಒಂದು ವೇಳೆ ಬಹುಮತ ನೀವು ತೋರಿಸಿ ಅಂತ ಹೇಳಿ ಬಂದ್ರೆ, ನಿಮ್ಗೆ ಯಾರಿಗೆ ಹೆಚ್ಚಿನ ಬಲ ಇದೆ ಅಂತ ಹೇಳಿ ತೋರಿಸಿ ಅಂತ ಬಂದ್ರೆ, ಇಬ್ರು ಕೂಡ ಸರಿಸಮಾನವಾಗಬೇಕಲ್ಲ. ಹಾಗಾಗಿ ಇಬ್ರು ಕೂಡ ನಂಬರ್ ಗೇಮ್ ಆಟ ಶುರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ.
ಇದೆಲ್ಲ ನಾಯಕತ್ವದ ಫೈಟ್ನ ನಡುವೆ, ಜಟಾಪಟಿಯ ನಡುವೆ ನಂಬರ್ ಗೇಮ್ ಲೆಕ್ಕಾಚಾರವೂ ಕೂಡ ಜೋರಾಗಿದೆ. ಸಿದ್ದರಾಮಯ್ಯ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನುವಂತ ನಂಬರ್ ಗೇಮ್ ಲೆಕ್ಕಾಚಾರ ಇದು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿಗಾಗಿ ರಣ ಕದನ ಏನ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಈ ಕದನ, ಪವರ್ ಶೇರಿಂಗ್ ಗುದ್ದಾಟದ ಮಧ್ಯೆ ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ಸಿಎಂ ಡಿಸಿಎಂ ಬಣದ ನಡುವೆ ಶಾಸಕರ ಹಾವು ಏಣಿ ಲೆಕ್ಕಾಚಾರ ನಡೀತಾ ಇದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ತಂತ್ರಗಳ ಮೇಲೆ ತಂತ್ರವನ್ನ ಹೆಣೆಯುತ್ತಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿಯ ನಡುವೆ ಸಿಎಂ ಕುರ್ಚಿಗಾಗಿ ರಣ ಕದನ ನಡೀತಾ ಇದೆ. ನಂಬರ್ ಗೇಮ್ ಲೆಕ್ಕಾಚಾರ, ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅದರ ಭಾಗವಾಗಿ ಅವರು ತಮ್ಮ ಬೆಂಬಲಿತ ಶಾಸಕರನ್ನ ಡೆಲ್ಲಿ ಕಳಿಸಿಕೊಟ್ಟಿದ್ದು ಅದೆಲ್ಲವೂ ಕೂಡ ತಮಗೆ ಗೊತ್ತಿರೋ ವಿಚಾರ. ಈಗ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಶಾಸಕರುಗಳನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ಸಿದ್ದರಾಮಯ್ಯ ಕಡೆಯ ಕೆಲ ಶಾಸಕರು ಡಿಕೆ ಶಿವಕುಮಾರ್ ಬಣದ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ನಂಬರ್ ಗೇಮ್ ಮುಖ್ಯ. ಒಂದು ವೇಳೆ ಬಹುಮತ ನೀವು ತೋರಿಸಿ ಅಂತ ಹೇಳಿ ಬಂದ್ರೆ, ನಿಮ್ಗೆ ಯಾರಿಗೆ ಹೆಚ್ಚಿನ ಬಲ ಇದೆ ಅಂತ ಹೇಳಿ ತೋರಿಸಿ ಅಂತ ಬಂದ್ರೆ, ಇಬ್ರು ಕೂಡ ಸರಿಸಮಾನವಾಗಬೇಕಲ್ಲ. ಹಾಗಾಗಿ ಇಬ್ರು ಕೂಡ ನಂಬರ್ ಗೇಮ್ ಆಟ ಶುರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದೆಲ್ಲ ನಾಯಕತ್ವದ ಫೈಟ್ನ ನಡುವೆ, ಜಟಾಪಟಿಯ ನಡುವೆ ನಂಬರ್ ಗೇಮ್ ಲೆಕ್ಕಾಚಾರವೂ ಕೂಡ ಜೋರಾಗಿದೆ. ಸಿದ್ದರಾಮಯ್ಯ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನುವಂತ ನಂಬರ್ ಗೇಮ್ ಲೆಕ್ಕಾಚಾರ ಇದು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿಗಾಗಿ ರಣ ಕದನ ಏನ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಈ ಕದನ, ಪವರ್ ಶೇರಿಂಗ್ ಗುದ್ದಾಟದ ಮಧ್ಯೆ ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ಸಿಎಂ ಡಿಸಿಎಂ ಬಣದ ನಡುವೆ ಶಾಸಕರ ಹಾವು ಏಣಿ ಲೆಕ್ಕಾಚಾರ ನಡೀತಾ ಇದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ತಂತ್ರಗಳ ಮೇಲೆ ತಂತ್ರವನ್ನ ಹೆಣೆಯುತ್ತಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿಯ ನಡುವೆ ಸಿಎಂ ಕುರ್ಚಿಗಾಗಿ ರಣ ಕದನ ನಡೀತಾ ಇದೆ. ನಂಬರ್ ಗೇಮ್ ಲೆಕ್ಕಾಚಾರ, ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅದರ ಭಾಗವಾಗಿ ಅವರು ತಮ್ಮ ಬೆಂಬಲಿತ ಶಾಸಕರನ್ನ ಡೆಲ್ಲಿ ಕಳಿಸಿಕೊಟ್ಟಿದ್ದು ಅದೆಲ್ಲವೂ ಕೂಡ ತಮಗೆ ಗೊತ್ತಿರೋ ವಿಚಾರ. ಈಗ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಶಾಸಕರುಗಳನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ಸಿದ್ದರಾಮಯ್ಯ ಕಡೆಯ ಕೆಲ ಶಾಸಕರು ಡಿಕೆ ಶಿವಕುಮಾರ್ ಬಣದ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ನಂಬರ್ ಗೇಮ್ ಮುಖ್ಯ. ಒಂದು ವೇಳೆ ಬಹುಮತ ನೀವು ತೋರಿಸಿ ಅಂತ ಹೇಳಿ ಬಂದ್ರೆ, ನಿಮ್ಗೆ ಯಾರಿಗೆ ಹೆಚ್ಚಿನ ಬಲ ಇದೆ ಅಂತ ಹೇಳಿ ತೋರಿಸಿ ಅಂತ ಬಂದ್ರೆ, ಇಬ್ರು ಕೂಡ ಸರಿಸಮಾನವಾಗಬೇಕಲ್ಲ. ಹಾಗಾಗಿ ಇಬ್ರು ಕೂಡ ನಂಬರ್ ಗೇಮ್ ಆಟ ಶುರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದೆಲ್ಲ ನಾಯಕತ್ವದ ಫೈಟ್ನ ನಡುವೆ, ಜಟಾಪಟಿಯ ನಡುವೆ ನಂಬರ್ ಗೇಮ್ ಲೆಕ್ಕಾಚಾರವೂ ಕೂಡ ಜೋರಾಗಿದೆ. ಸಿದ್ದರಾಮಯ್ಯ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನುವಂತ ನಂಬರ್ ಗೇಮ್ ಲೆಕ್ಕಾಚಾರ ಇದು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿಗಾಗಿ ರಣ ಕದನ ಏನ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಈ ಕದನ, ಪವರ್ ಶೇರಿಂಗ್ ಗುದ್ದಾಟದ ಮಧ್ಯೆ ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ಸಿಎಂ ಡಿಸಿಎಂ ಬಣದ ನಡುವೆ ಶಾಸಕರ ಹಾವು ಏಣಿ ಲೆಕ್ಕಾಚಾರ ನಡೀತಾ ಇದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ತಂತ್ರಗಳ ಮೇಲೆ ತಂತ್ರವನ್ನ ಹೆಣೆಯುತ್ತಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿಯ ನಡುವೆ ಸಿಎಂ ಕುರ್ಚಿಗಾಗಿ ರಣ ಕದನ ನಡೀತಾ ಇದೆ. ನಂಬರ್ ಗೇಮ್ ಲೆಕ್ಕಾಚಾರ, ನಂಬರ್ ಗೇಮ್ ಆಟ ಈಗ ಶುರುವಾಗಿದೆ. ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅದರ ಭಾಗವಾಗಿ ಅವರು ತಮ್ಮ ಬೆಂಬಲಿತ ಶಾಸಕರನ್ನ ಡೆಲ್ಲಿ ಕಳಿಸಿಕೊಟ್ಟಿದ್ದು ಅದೆಲ್ಲವೂ ಕೂಡ ತಮಗೆ ಗೊತ್ತಿರೋ ವಿಚಾರ. ಈಗ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಶಾಸಕರುಗಳನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ಸಿದ್ದರಾಮಯ್ಯ ಕಡೆಯ ಕೆಲ ಶಾಸಕರು ಡಿಕೆ ಶಿವಕುಮಾರ್ ಬಣದ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ಲಾನ್. ನಂಬರ್ ಗೇಮ್ ಮುಖ್ಯ. ಒಂದು ವೇಳೆ ಬಹುಮತ ನೀವು ತೋರಿಸಿ ಅಂತ ಹೇಳಿ ಬಂದ್ರೆ, ನಿಮ್ಗೆ ಯಾರಿಗೆ ಹೆಚ್ಚಿನ ಬಲ ಇದೆ ಅಂತ ಹೇಳಿ ತೋರಿಸಿ ಅಂತ ಬಂದ್ರೆ, ಇಬ್ರು ಕೂಡ ಸರಿಸಮಾನವಾಗಬೇಕಲ್ಲ. ಹಾಗಾಗಿ ಇಬ್ರು ಕೂಡ ನಂಬರ್ ಗೇಮ್ ಆಟ ಶುರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ.